Hello dear learners, welcome to English grammar class. In this video, I am going to teach you how to convert a present active voice sentence into passive voice sentence. ಡಿಯರ್ ಲರ್ನರ್ಸ್, ನಾವು ಆಲ್ರೆಡಿ ಈ ಹಿಂದಿನ ವಿಡಿಯೋದಲ್ಲಿ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಬಳಕೆಯಾಗಿರ್ತಕ್ಕಂತಹ ಒಂದು ವಾಕ್ಯವನ್ನು ಯಾವ ರೀತಿ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸನ್ನಾಗಿ ಬದಲಾಯಿಸಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತಹ 6 ರೂಲ್ಸ್ ಏನಿತ್ತು ಅವುಗಳನ್ನೆಲ್ಲ ಕಲ್ತ್ಕೊಂಡಿದ್ದೀವಿ. ನೀವು ಇನ್ನೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಈ ಮೇಲೆ ಕಾಣ್ತಕ್ಕಂತಹ ಲಿಂಕಲ್ಲಿ ಹೋಗಿ ಆ ವಿಡಿಯೋವನ್ನು ನೋಡಿ ಆ 6 ರೂಲುಗಳನ್ನು ತಿಳಿದುಕೊಂಡು ಮತ್ತೆ ನೀವು ಈ ವಿಡಿಯೋಕ್ಕೆ ವಾಪಸ್ ಬರಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆ್ಯಕ್ಟಿವ್ ವಾಯ್ಸ್ ಬಳಕೆ ಆಗಿರ್ತಕ್ಕಂತಹ ಪ್ರೆಸೆಂಟ್ ಟೆನ್ಸ್ನ ಸೆಂಟೆನ್ಸ್ಗಳನ್ನು ಯಾವ ರೀತಿ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನಾಗಿ ಬದಲಾಯಿಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ನಿಮಗೆ ಈಗಾಗಲೇ ತಿಳಿದಿರುವಂತೆ ಪ್ರೆಸೆಂಟ್ ಟೆನ್ಸನ್ನು ನಾವು ಮತ್ತೆ 4 ಭಾಗಗಳನ್ನಾಗಿ ಡಿವೈಡ್ ಮಾಡ್ತೇವೆ. ಅವುಗಳೆಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಪ್ರೆಸೆಂಟ್ ಟೆನ್ಸ್ನ ಈ ಮೇಲ್ಕಂಡ 4 ಭಾಗಗಳಲ್ಲಿ ಮೊದಲ 3 ಮಾತ್ರ ನಾವು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನಾಗಿ ಬದಲಾಯಿಸಬಹುದು. ಆದರೆ ಕೊನೆಯದೇನಿದೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಆ ಸೆಂಟೆನ್ಸ್ಗಳನ್ನು ನಾವು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನಾಗಿ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಳಕೆ ಆಗಿರ್ತಕ್ಕಂತಹ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ಯಾವ ರೀತಿ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನಾಗಿ ಕನ್ವರ್ಟ್ ಮಾಡೋದು ಅಂತಕ್ಕಂಥದ್ದನ್ನು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. First, we can learn how to convert a simple present tense active voice sentence into passive voice sentence. Dear learners, look at the formula. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಆ್ಯಕ್ಟಿವ್ ವಾಯ್ಸ್ನ ಅಸರ್ಟಿವ್ ಸೆಂಟೆನ್ಸ್ ಯಾವಾಗಲೂ ಈ ಮೇಲ್ಕಂಡ ಬಾಕ್ಸ್ನಲ್ಲಿರ್ತಕ್ಕಂಥ ಒಂದು ಫಾರ್ಮುಲಾನ ಒಳಗೊಂಡಿರುತ್ತೆ. ಆ ಫಾರ್ಮುಲಾವನ್ನು ಕರೆಕ್ಟಾಗಿ ನೀವು ಸ್ಟಡಿ ಮಾಡ್ಕೊಳ್ಳಿ. ಅಲ್ಲಿ ನೋಡಿ, ಫಾರ್ಮುಲಾದಲ್ಲಿ ಏನಿದೆ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್, ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನ ಮೊದಲಿಗೆ ಸಬ್ಜೆಕ್ಟ್ ಬರುತ್ತೆ, ಅದಾದಮೇಲೆ ವರ್ಬ್ ಮತ್ತು ಕೊನೆಗೆ ಆಬ್ಜೆಕ್ಟ್ ಇರುತ್ತೆ. ಅದೇ ರೀತಿ ಆ ಆ್ಯಕ್ಟಿವ್ ವಾಯ್ಸನ್ನು ನಾವು ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡಿದಾಗ ಸಬ್ಜೆಕ್ಟ್ ಆದಮೇಲೆ ಆ್ಯಮ್ ಅಥವಾ ಈಸ್ ಅಥವಾ ಆರ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ಸ್ ಬರ್ತವೆ. ಅದಾದಮೇಲೆ ಆ ವರ್ಬ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಏನಿರುತ್ತೋ ಅದು ಬರುತ್ತೆ. ನಂತರದಲ್ಲಿ ಬೈ ಅಂತಕ್ಕಂತಹ ಪ್ರಿಪೋಸಿಷನನ್ನು ಬಳಸ್ತೇವೆ ಮತ್ತು ಕೊನೆಗೆ ನಾವು ಆಬ್ಜೆಕ್ಟನ್ನು ಬಳಸ್ತೇವೆ. ಅದೇ ರೀತಿ ಇನ್ನೊಂದು ಅಂಶ ನಿಮಗೆ ನೆನಪಿರಲಿ, ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಆಗಿರ್ತಕ್ಕಂತಹ ಒಂದು ವರ್ಡ್ ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಆದಾಗ ಆ ಪ್ರೊನೌನ್ ಫಾರ್ಮ್ ಚೇಂಜ್ ಆಗುತ್ತೆ. ಅದು ಯಾವ ರೀತಿ ಚೇಂಜ್ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಲಿಸ್ಟಲ್ಲಿ ಸರಿಯಾಗಿ ನೋಡಿ ಕಲಿತ್ಕೊಳ್ಳಿ. ಐ ಬಿಕಮ್ಸ್ ಮೀ, ವಿ ಬಿಕಮ್ಸ್ ಅಸ್, ಯು ಬಿಕಮ್ಸ್ ಯು, ಹಿ ಬಿಕಮ್ಸ್ ಹಿಮ್, ಶಿ ಬಿಕಮ್ಸ್ ಹರ್, ಇಟ್ ಬಿಕಮ್ಸ್ ಇಟ್, ದೇ ಬಿಕಮ್ಸ್ ದೆಮ್. Now we can study some examples. Look at the first example. I learn English grammar. ಇದು ಆ್ಯಕ್ಟಿವ್ ಸೆಂಟೆನ್ಸ್ ಆಗಿದೆ ಮತ್ತು ಇದೇ ವಾಕ್ಯವನ್ನು ನಾವು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಿದಾಗ ಇಟ್ ಬಿಕಮ್ಸ್ ಇಂಗ್ಲಿಷ್ ಗ್ರಾಮರ್ ಈಸ್ ಲರ್ನ್ಡ್ ಬೈ ಮೀ. ನೋಡಿ, ಇಲ್ಲಿ ಐ ಲರ್ನ್ ಇಂಗ್ಲಿಷ್ ಗ್ರಾಮರ್ ಈ ಒಂದು ಫಸ್ಟ್ ಸೆಂಟೆನ್ಸಲ್ಲಿ ಅಂದರೆ ಆ್ಯಕ್ಟಿವ್ ಸೆಂಟೆನ್ಸಲ್ಲಿ ಇಂಗ್ಲಿಷ್ ಗ್ರಾಮರ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ನಾವು ಆ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಿದಾಗ ಆ ಇಂಗ್ಲಿಷ್ ಗ್ರಾಮರ್ ಅಂತಕ್ಕಂಥದ್ದು ಸಬ್ಜೆಕ್ಟಾಗಿ ಬಂದಿದೆ ಮತ್ತು ಆ ವರ್ಬ್ ಫಾರ್ಮನ್ನು ನೋಡಿ, ಲರ್ನ್ ಅಂತಕ್ಕಂತಹ ವರ್ಬ್ ಏನಾಗಿದೆ ಲರ್ನ್ಟ್ ಅಂತೇಳಿ ಚೇಂಜ್ ಆಗಿದೆ, ಅಂದರೆ V3 ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಚೇಂಜ್ ಆಗಿದೆ. ಅದೇ ರೀತಿ ಆ ಪಾಸ್ಟ್ ಪಾರ್ಟಿಸಿಪಲ್ ಆದಮೇಲೆ ಬೈ ಅಂತಕ್ಕಂತಹ ಪ್ರಿಪೋಸಿಷನನ್ನು ಬಳಸಿದ್ದೇವೆ ಮತ್ತು ಕೊನೆಗೆ ನಾವು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಆಗಿದ್ದಂತಹ ಐ ಅನ್ನು ಮೀ ಅಂತೇಳಿ ಚೇಂಜ್ ಮಾಡಿಬಿಟ್ಟು ಪ್ಯಾಸಿವ್ ವಾಯ್ಸ್ನ ಆಬ್ಜೆಕ್ಟ್ ಆಗಿ ಮಾಡಿದ್ದೇವೆ. ಲುಕ್ ಎಟ್ ದ ಸೆಕೆಂಡ್ ಎಕ್ಸಾಂಪಲ್. ವಿ ರೀಡ್ ಬುಕ್ಸ್. ಈ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಬುಕ್ಸ್ ಆರ್ ರೆಡ್ ಬೈ ಅಸ್. ನೋಡಿ, ಇಲ್ಲಿ ಸಹ ಬುಕ್ಸ್ ಅಂತಕ್ಕಂತಹ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸಿನ ಆಬ್ಜೆಕ್ಟ್
ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಆಗಿದೆ. ಮತ್ತು ಅದಾದಮೇಲೆ ಆರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಬಳಸಿದ್ದೇವೆ. ರೀಡ್ ಅಂತಕ್ಕಂತಹ ಆ ಒಂದು ವರ್ಬ್ ಫಾರ್ಮನ್ನು V3 ರೆಡ್ ಆಗಿ ಅಂದರೆ V3 ಫಾರ್ಮಲ್ಲಿ ಬರೆದಿದ್ದೇವೆ. ನಂತರದಲ್ಲಿ ಬೈ ಅಂತಕ್ಕಂತಹ ಪ್ರಿಪೋಸಿಷನ್ ಮತ್ತು ಕೊನೆಗೆ ವಿ ಅಂತಕ್ಕಂತಹ ಆ್ಯಕ್ಟಿವ್ ವಾಯ್ಸ್ನ ಸಬ್ಜೆಕ್ಟ್ ಏನಿತ್ತೋ ಅದನ್ನೇ ನಾವು ಆ ಪ್ಯಾಸಿವ್ ವಾಯ್ಸ್ನಲ್ಲಿ ಅಸ್ ಅಂತೇಳಿ ಚೇಂಜ್ ಮಾಡಿಬಿಟ್ಟು ಆ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸನ್ನ ಆಬ್ಜೆಕ್ಟ್ ಅನ್ನಾಗಿ ಮಾಡಿದ್ದೇವೆ. ನೆಕ್ಸ್ಟ್ ಎಕ್ಸಾಂಪಲ್, ಹಿ ರೈಟ್ಸ್ ನಾವೆಲ್ಸ್. ಈ ಒಂದು ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಿದಾಗ ನಾವೆಲ್ಸ್ ಆರ್ ರಿಟನ್ ಬೈ ಹಿಮ್. ನೆಕ್ಸ್ಟ್ ಎಕ್ಸಾಂಪಲ್, ಟೈಗರ್ ಚೇಸಸ್ ರ್ಯಾಬಿಟ್. ರ್ಯಾಬಿಟ್ ಈಸ್ ಚೇಸ್ಡ್ ಬೈ ಟೈಗರ್. Birds eat fruits. Fruits are eaten by birds. They build houses. Houses are built by them. And the last example, the police capture the thief. The thief is captured by the police. Dear learners, ಒಂದು ವಿಷಯವನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಆ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಬೇಕಾದ್ರೆ ಆ ಆ್ಯಕ್ಟಿವ್ ವಾಯ್ಸ್ನ ಆಬ್ಜೆಕ್ಟ್ ಏನಿತ್ತೋ ಅದನ್ನು ನಾವು ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟನ್ನಾಗಿ ಚೇಂಜ್ ಮಾಡಬೇಕು. ಮತ್ತು ಅದನ್ನು ಸಬ್ಜೆಕ್ಟಾಗಿ ಚೇಂಜ್ ಮಾಡಿದಾಗ ಅದು ಸಿಂಗ್ಯುಲರ್ ಇದೆನೋ ಅಥವಾ ಪ್ಲೂರಲ್ ಇದನ್ನು ನೋಡಿಕೊಂಡು ಸೂಕ್ತವಾಗಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಆ ಸಬ್ಜೆಕ್ಟ್ ಆದಮೇಲೆ ಬಳಸಬೇಕು. ಆ ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವಾಗಿರ್ತವೆ? ಆ್ಯಮ್ ಅಥವಾ ಈಸ್ ಅಥವಾ ಆರ್ ಆಗಿರ್ತವೆ, ನೆನಪಿರಲಿ. ಈಗ ನಾವು ಆ ಪ್ರೆಸೆಂಟ್ ಟೆನ್ಸ್ನ ಸೆಕೆಂಡ್ ಟೈಪ್ ಏನಿದೆ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಅದರ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನಾಗಿ ಚೇಂಜ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ. ನೋಡಿ, ಆ ಬಾಕ್ಸಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೆ ಸಂಬಂಧಪಟ್ಟಂತಹ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಆ್ಯಕ್ಟಿವ್ ಸೆಂಟೆನ್ಸ್ಗಳನ್ನು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಲಿಕ್ಕೆ ಯಾವ ಫಾರ್ಮುಲಾವನ್ನು ಬಳಸಬೇಕು ಅಂತಕ್ಕಂಥದ್ದು ಆ ಬಾಕ್ಸಲ್ಲಿದೆ. ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ನೋಡಿ, ಅಲ್ಲಿ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿ ಫಾರ್ಮುಲಾ ಏನಾಗಿರುತ್ತೆ? ಸಬ್ಜೆಕ್ಟ್ ಮತ್ತು ಸಬ್ಜೆಕ್ಟ್ ಆದಮೇಲೆ ಆ್ಯಮ್ ಅಥವಾ ಆರ್ ಅಥವಾ ಈಸ್ ಬರುತ್ತೆ. ನಂತರದಲ್ಲಿ ವರ್ಬ್ ಪ್ಲಸ್ ING ಮತ್ತು ಕೊನೆಗೆ ಆಬ್ಜೆಕ್ಟ್ ಬರುತ್ತೆ. ಆ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಿದಾಗ ಅದೇ ಫಾರ್ಮುಲಾ ಏನಂತ ಆಗುತ್ತೆ ನೋಡಿ, ಸಬ್ಜೆಕ್ಟ್ ಪ್ಲಸ್ ಆ್ಯಮ್ ಅಥವಾ ಈಸ್ ಅಥವಾ ಆರ್ ಆಗುತ್ತೆ. ನಂತರದಲ್ಲಿ ಬೀಯಿಂಗ್ ಅಂತಕ್ಕಂತಹ ಮತ್ತೊಂದು ಹೆಲ್ಪಿಂಗ್ ವರ್ಬನ್ನು ಹಾಕ್ತೇವೆ. ಅದಾದಮೇಲೆ ಆ ವರ್ಬ್ನ V3 ಫಾರ್ಮನ್ನು ಹಾಕ್ತೇವೆ. ಅದಾದ ನಂತರದಲ್ಲಿ ಬೈ ಅಂತಕ್ಕಂತಹ ಪ್ರಿಪೋಸಿಷನ್ ಮತ್ತು ಕೊನೆಗೆ ಆಬ್ಜೆಕ್ಟ್ ಬರುತ್ತೆ. ನೌ ವಿ ಕ್ಯಾನ್ ಸ್ಟಡಿ ಸಮ್ ಎಕ್ಸಾಂಪಲ್ಸ್. ಲುಕ್ ಎಟ್ ದ ಫಸ್ಟ್ ಎಕ್ಸಾಂಪಲ್. ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್. ಈ ಸೆಂಟೆನ್ಸನ್ನು ನಾವು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಿದಾಗ ಇಂಗ್ಲಿಷ್ ಗ್ರಾಮರ್ ಈಸ್ ಬೀಯಿಂಗ್ ಲರ್ನ್ಡ್ ಬೈ ಮೀ. ನೋಡಿ, ಇಲ್ಲಿ ಇಂಗ್ಲಿಷ್ ಗ್ರಾಮರ್ ಅಂತಕ್ಕಂತಹ ಆ್ಯಕ್ಟಿವ್ ವಾಯ್ಸ್ನ ಆಬ್ಜೆಕ್ಟನ್ನು ನಾವು ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟಾಗಿ ಮಾಡಿದ್ದೇವೆ. ಅದಾದ ನಂತರದಲ್ಲಿ ಈಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಹಾಕಿದ್ದೇವೆ. ನಂತರದಲ್ಲಿ ನೆನಪಿಟ್ಕೊಳ್ಳಿ, ಬೀಯಿಂಗ್ ಅಂತಕ್ಕಂತಹ ಮತ್ತೊಂದು ಹೆಲ್ಪಿಂಗ್ ವರ್ಬನ್ನು ನಾವು ಇಲ್ಲಿ ಬಳಸಿದ್ದೇವೆ. ಸೆಕೆಂಡ್ ಎಕ್ಸಾಂಪಲ್, ವಿ ಆರ್ ರೀಡಿಂಗ್ ಬುಕ್ಸ್. Books are being read by us. He is writing novels. Novels are being written by him. Tiger is chasing rabbit. Rabbit is being chased by tiger. Birds are eating fruits. Fruits are being eaten by birds. They are building houses. Houses are being built by them. The police are capturing the thief. The thief is being captured by the police. ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ
ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನಾಗಿ ಕನ್ವರ್ಟ್ ಮಾಡಲಿಕ್ಕೆ ತುಂಬ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂತಹ ಪ್ರಮುಖ ಅಂಶ ಅಂದರೆ, ಮತ್ತು ಇದು ಬಹಳ ಸುಲಭವಾದ ಅಂಶವೂ ಕೂಡ ಆಗಿದೆ. ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳಲ್ಲಿ ಎಲ್ಲ ವರ್ಬ್ಗಳು ಏನಾಗಿದ್ದಾವೆ ನೋಡಿ, ING ಫಾರ್ಮಲ್ಲಿದ್ದಾವೆ. ನಾವು ಆ ಸೆಂಟೆನ್ಸ್ಗಳನ್ನು ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡಿದಾಗ ಅಲ್ಲಿ ಆ ವರ್ಬ್ ಏನಿದೆ V3 ಫಾರ್ಮಲ್ಲಿದೆ. ಪಾಸ್ಟ್ ಪಾರ್ಟಿಸಿಪಲಲ್ಲಿ ಕಂಪಲ್ಸರಿಯಾಗಿ ಇರಲೇಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಆದರೆ ಆ ಒಂದು ವರ್ಬ್ನ V3 ಫಾರ್ಮ್ಗಿಂತ ಮೊದಲು ನಾವು ಬೀಯಿಂಗ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಬಳಸಿದ್ದೇವೆ. ಆ ING ಫಾರ್ಮ್ ಇಲ್ಲಿ ಬೀಯಿಂಗ್ ಅಂತೇಳಿ ಕನ್ವರ್ಟ್ ಆಗಿರುತ್ತೆ, ನೆನಪಿಟ್ಕೊಳ್ಳಿ. ಇದೊಂದು ಸುಲಭವಾದ ಟ್ರಿಕ್ ಆಗಿದೆ. ಈಗ ನಾವು ಆ ಪ್ರೆಸೆಂಟ್ ಟೆನ್ಸ್ನ ಥರ್ಡ್ ಟೈಪ್ ಆಗಿರ್ತಕ್ಕಂತಹ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನಾಗಿ ಯಾವ ರೀತಿ ಚೇಂಜ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಕಲ್ತ್ಕೊಳ್ಳೋಣ. ನೋಡಿ, ಈ ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಆ್ಯಕ್ಟಿವ್ ವಾಯ್ಸನ್ನು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಲಿಕ್ಕೆ ಈ ಮೇಲೆ ಇರತಕ್ಕಂತಹ ರೂಲನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಆ ಫಾರ್ಮುಲಾ ಏನಿದೆ ನೋಡಿ, ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನ ಒಂದು ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಅಥವಾ ಹ್ಯಾವ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಮತ್ತು ಇದೇ ಆ್ಯಕ್ಟಿವ್ ವಾಯ್ಸನ್ನು ನಾವು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಿದಾಗ ಫಾರ್ಮುಲಾ ಏನಾಗುತ್ತೆ, ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಅಥವಾ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಈಗ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನು ನೋಡೋಣ. ಮೊದಲನೇ ಎಕ್ಸಾಂಪಲ್ ನೋಡಿ, ಐ ಹ್ಯಾವ್ ಲರ್ನ್ಡ್ ಇಂಗ್ಲೀಷ್ ಗ್ರಾಮರ್. ಈ ಒಂದು ಆ್ಯಕ್ಟಿವ್ ವಾಯ್ಸನ್ನು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಿದಾಗ ಇಂಗ್ಲೀಷ್ ಗ್ರಾಮರ್ ಹ್ಯಾಸ್ ಬೀನ್ ಲರ್ನ್ಡ್ ಬೈ ಮೀ. ನೋಡಿ, ಇಲ್ಲಿ ಆ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನ ಆಬ್ಜೆಕ್ಟ್ ಆಗಿರ್ತಕ್ಕಂತಹ ಇಂಗ್ಲೀಷ್ ಗ್ರಾಮರನ್ನು ನಾವು ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟಾಗಿ ತೊಗೊಂಡಿದ್ದೇವೆ. ಅದಾದಮೇಲೆ ಹ್ಯಾಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ತೊಗೊಂಡಿದ್ದೇವೆ. ನಂತರದಲ್ಲಿ ಮತ್ತೆ ನಾವು ಬೀನ್ ಅಂತಕ್ಕಂತಹ ಮತ್ತೊಂದು ಹೆಲ್ಪಿಂಗ್ ವರ್ಬನ್ನು ಹಾಕಿದ್ದೇವೆ. ನಂತರದಲ್ಲಿ ಲರ್ನ್ಡ್ ಅಂತಕ್ಕಂಥ V3 ಪ್ಲಸ್ ಪ್ರಿಪೊಸಿಷನ್ ಬೈ, ಮತ್ತು ಕೊನೆಗೆ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿದ್ದಂತಹ ಐನ ಒಂದು ಪ್ರನೌನ್ ಫಾರ್ಮ್ ಏನಿದೆ ಮೀ, ಅದು ಆಬ್ಜೆಕ್ಟಿವ್ ಕೇಸಲ್ಲಿ ಬರಬೇಕು. ಹಾಗಾಗಿ ನಾವು ಮೀ ಅಂತೇಳಿ ಚೇಂಜ್ ಮಾಡಿ ಇಲ್ಲಿ ತೆಗೆದುಕೊಂಡಿದ್ದೇವೆ. ಸೆಕೆಂಡ್ ಎಕ್ಸಾಂಪಲ್, ವಿ ಹ್ಯಾವ್ ರೆಡ್ ಬುಕ್ಸ್. ಈ ಸೆಂಟೆನ್ಸನ್ನು ನಾವು ಪ್ಯಾಸಿವ್ ಆಗಿ ಚೇಂಜ್ ಮಾಡಿದಾಗ ಬುಕ್ಸ್ ಹ್ಯಾವ್ ಬೀನ್ ರೆಡ್ ಬೈ ಅಸ್. ನೋಡಿ, ಇಲ್ಲಿ ಆ ಬುಕ್ಸ್ ಅಂತಕ್ಕಂತಹ ಒಂದು ಆ್ಯಕ್ಟಿವ್ ವಾಯ್ಸ್ನ ಆಬ್ಜೆಕ್ಟನ್ನು ನಾವು ಸಬ್ಜೆಕ್ಟಾಗಿ ತೆಗೆದುಕೊಂಡ ಮೇಲೆ ಹ್ಯಾವ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡಿದ್ದೇವೆ. ಮೊದಲನೇ ಎಕ್ಸಾಂಪಲಲ್ಲಿ ನಾವು ಆ ಸಬ್ಜೆಕ್ಟ್ ಆದಮೇಲೆ ಹ್ಯಾಸ್ ಬಳಸಿದ್ವಿ, ಇಲ್ಲಿ ಹ್ಯಾವನ್ನು ಬಳಸ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇಂಗ್ಲೀಷ್ ಗ್ರಾಮರ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ ಮತ್ತು ಪ್ರೆಸೆಂಟಲ್ಲಿದೆ. ಹಾಗಾಗಿ ನಾವು ಹ್ಯಾಸ್ ಬಳಸಿದ್ದೇವೆ. ಬಟ್ ಇಲ್ಲಿ ಬುಕ್ಸ್ ಅಂತಕ್ಕಂಥದ್ದು ಪ್ಲೂರಲ್ ಫಾರ್ಮ್ ಇದೆ. ಪ್ಲೂರಲ್ ಫಾರ್ಮ್ ಇದ್ದಾಗ ನಾವು ಹ್ಯಾವ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನೇ ನಾವು ಬಳಸಬೇಕಾಗುತ್ತೆ. ಹ್ಯಾವ್ ಆದಮೇಲೆ ಬೀನ್ ಅಂತಕ್ಕಂತಹ ಮತ್ತೊಂದು ಹೆಲ್ಪಿಂಗ್ ವರ್ಬನ್ನು ನಾವು ಇಲ್ಲಿ ಬಳಸಿದ್ದೇವೆ. ಥರ್ಡ್ ಎಕ್ಸಾಂಪಲ್, ಹಿ ಹ್ಯಾಸ್ ರಿಟನ್ ನಾವೆಲ್ಸ್. Novels have been written by him. Tiger has chased rabbit. Rabbit has been chased by tiger. Birds have eaten fruits. Fruits have been eaten by birds. They have built houses. Houses have been built by them. The police have captured the thief. The thief has been captured by the police. ಈ ಎಕ್ಸಾಂಪಲ್ಗಳನ್ನು ಕೇರ್ಫುಲ್ಲಾಗಿ ನೋಡಿ. ಈ ಎಲ್ಲ ಎಕ್ಸಾಂಪಲ್ಗಳಲ್ಲಿ ಸಬ್ಜೆಕ್ಟ್ ಏನಾದರೂ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದ್ದರೆ ನೆಕ್ಸ್ಟ್ ಬರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಹ್ಯಾಸ್ ಆಗಿದೆ. ಮತ್ತು ಒಂದು ವೇಳೆ ಆ ಸಬ್ಜೆಕ್ಟ್ ಪ್ಲೂರಲ್ ಫಾರ್ಮ್ ಅಥವಾ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಥವಾ ಪ್ಲೂರಲ್ ಆಗಿದ್ದರೂ ಕೂಡ ಆಗ ಆ ಹೆಲ್ಪಿಂಗ್ ವರ್ಬ್ ಏನಿದೆ ಹ್ಯಾವ್ ಅಂತೇಳಿ ಬಂದಿದೆ. ಡಿಯರ್ ಲರ್ನರ್ಸ್,
ಈ ಮೇಲಿನ ಎಕ್ಸಾಂಪಲ್ಗಳ ಸಹಾಯದಿಂದ ನೀವು ಈಗ ತುಂಬ ಸುಲಭವಾಗಿ ಪ್ರೆಸೆಂಟ್ ಟೆನ್ಸ್ನಲ್ಲಿರ್ತಕ್ಕಂತಹ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನಾಗಿ ತುಂಬ ಸುಲಭವಾಗಿ ಕನ್ವರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಇಲ್ಲಿ ನಿಮಗಾಗಿ ಕೆಲವೊಂದಿಷ್ಟು ಎಕ್ಸಸೈಸ್ಗಳನ್ನು ಕೊಟ್ಟಿದ್ದೇನೆ. ನೀವು ಆ ಎಕ್ಸಸೈಸ್ಗಳನ್ನು ಸಾಲ್ವ್ ಮಾಡಿಕೊಂಡು ಈ ಒಂದು ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟಂತಹ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡೋದನ್ನು ತುಂಬ ಸುಲಭವಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡಿಯರ್ ಲರ್ನರ್ಸ್, ನಾವು ಮುಂದಿನ ವಿಡಿಯೋದಲ್ಲಿ ಪಾಸ್ಟ್ ಟೆನ್ಸ್ಗೆ ಸಂಬಂಧಪಟ್ಟಂತಹ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ಯಾವ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನಾಗಿ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದನ್ನು ಕಲ್ತ್ಕೊಳ್ಳೋಣ. ಮತ್ತು ಆ ಅಪ್ಡೇಟ್ಸ್ಗಳನ್ನು ಡೈರೆಕ್ಟಾಗಿ ನೀವು ಪಡ್ಕೋಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.